ಹೇಳೋಗಿದ್ ನಾವು ಆ ಪುಟಿ ಏನೋ ತರ್ತೀನಿ ಸರ್ಪ್ರೈಸ್ ಅಂತ ಹೇಳೋಗಿದ್ದಲ್ಲ. ಸುಳ್ಳು ಹೇಳ್ಬೇಡಿ ಬಾಸ್, ಬೆಳಗ್ಗೆನು ಮಾತಾಡ್ಕೊಂಡು ಹೋದ್ರಿ. ನಾನೇನ್ ತತ್ತೀನಿ ಎಂದೆ. ಬೆಳಗ್ಗೆಯಿಂದ ಚೆನ್ನಾಗಿ ಕ್ಲೀನಿಂಗ್ ಮಾಡೋರೆ, ಎಲ್ಲಿ ಜಾಗ ಸಿಗಂಗಿಲ್ಲ. ಯಾವ ಬೆಡ್ಶೀಟ್ ಎಲ್ಲ ಕಡೆನೂ ಗಲೀಜ್ ಮಾಡಿ 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 ಬೆಳಗ್ಗೆಯಿಂದ ಕ್ಲೀನ್ ಮಾಡೋರೆ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿ ಎಲ್ಲ ಓಪನ್ ಮಾಡಿಬಿಟ್ಟು ಜಸ್ಟ್ ಬಂದೆ ತಿಂಡಿಗೆ ಅಂತ. ಮಮ್ಮಿ ಇವತ್ತು 2 ಡಿಫ್ರೆಂಟ್ ತಿಂಡೀಸ್ ಮಾಡೋರೆ. ಒಂದು ಮಾಮೂಲಿ ಅಕ್ಕಿ ರೊಟ್ಟಿ, ಇನ್ನೊಂದು ಡಿಫ್ರೆಂಟ್ ಮಸಾಲೆ ಆದರೆ ಕಲರ್ ಚೇಂಜು. ರಾಗಿ ರೊಟ್ಟಿ, ಆಮೇಲೆ ಇನ್ನೊಂದು ಮಸಾಲೆ ಅಕ್ಕಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ. ಎರಡರಲ್ಲಿ ಯಾಕೆ ಚೆನ್ನಾಗಿರ್ತದೆ? ಎರಡು ರುಚಿಯಾಗಿರುತ್ತೆ. ನನಗೆ ಜಾಸ್ತಿ ಇಷ್ಟ ಇದು ಮಸಾಲೆ ಅಕ್ಕಿ ರೊಟ್ಟಿ. ಅದು ರಾಗಿ ರೊಟ್ಟಿ ಏನಷ್ಟು ಚೆನ್ನಾಗಿರಲ್ಲ, ಚೆನ್ನಾಗಿರ್ತದೆ. ಅವರು ಇಷ್ಟ ಆಗೋರಿಗೆ ಮೇಲೆ ಡಿಪೆಂಡು. ಅಕ್ಕ ಏನು ಮಾಡ್ತಾವ್ರೆ ಅಂದರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾವ್ರೆ. ಇದೆಲ್ಲ ಓದಿಯೋ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ, ಹಿಂದೆ ತಿರುಗಿಸ್ತಾವ್ರೆ. ಅವ್ರ ಪಾಡಿಗೆ ಅವ್ರ ಕೆಲಸ ಮುಗಿಸ್ಕೊಂಡು ಅವರು ಮಾಮೂಲಿ ಇವತ್ತು ಮಂಡೇ ಅಲ್ವಾ, ಅವ್ರು ಕೆಲಸ ಮಾಡ್ತಾಯಿರ್ತಾರೆ. ನಾನು ಈಗ ಟಿ ವಿ ಹಾಕ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೋಗ್ತೀನಿ. ಅಲ್ಲೇ ಎಷ್ಟು 10 ಆಗೈತೆ, ಇಲ್ಲ 10 ಆಗಕ್ಕೆ ಬತ್ತಾಯ್ತು. ಇನ್ನು 10 ಆಗಲಿ, ಒಂದು ಎಷ್ಟೊತ್ತು ಒಂದು 10 ಮಿನಿಟ್ಸ್ ಹಾಕೊಡ್ತಾರೆ. 10 ಮಿನಿಟ್ಸಲ್ಲಿ ನಾನು ತಿಂಡಿ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಕಾಲೇಜ್ ತವ. ನಮ್ಮ ಅಕ್ಕ ಬರೀ ಕ್ಲೀನಿಂಗ್ ಮಾಡೋದೇ ಆಗೈತೆ. ಓರಿಯೋ ಕರ್ಕೊಂಬಂದು ಬರೀ ಕ್ಲೀನಿಂಗ್ ಮಾಡ್ತಾರೆ. ಕೊಡಮ್ಮ ತಿಂಡಿ. ಮಮ್ಮಿ ತುಪ್ಪ ತಗೋ, ಹಾಕ್ಬಿಡಿ ಹಂಗಿತ್ತು. ಅಲ್ಲಿ ಇಡ್ತೀನಿ, ಹಾಕೋ ನೋಡಿ. ಸಾಕು ನಂಗೊಂದು ರೈಸ್. ಇವಾಗ ಮುಗಿಸ್ಕೊತೀನಿ, ಕೊಟ್ಟರು ತಿಂಡಿನ ಫಾಸ್ಟಾಗಿ ತಿನ್ಕೊಂಡು ಹೋಗ್ಬೇಕು. ಒಂದು 10 ನಿಮಿಷದಲ್ಲೆಲ್ಲ, ಒಂದು 10-15 ನಿಮಿಷದಲ್ಲಿ ಕಾಲೇಜ್ ತಾವ ಹೋಗ್ಬೇಕು. ಇವಾಗ ಜಸ್ಟ್ ಕಾಲೇಜಿಂದ ಬಂದೆ. ಮಮ್ಮಿ ಏನೋ ಕೆಲಸ ಮಾಡ್ತಾರೆ ಮೇಲ್ಗಡೆ, ಅದೆಲ್ಲ ಕ್ಲೀನ್ ಮಾಡ್ತಾರೆ. ಏನೆಲ್ಲ ಫುಲ್ ಎಲ್ಲ ಹೋಮ್ನ ನೀಟಾಗಿ ಡೆಕೋರೇಟ್ ಮಾಡ್ತಾವ್ರೆ. ಏನಮ್ಮ ಏನಾರ ಪೂಜೆ ಗೀಜೆನ? ಏನು ಸಮಾಚಾರ? ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲ ಆಗೈತೆ. ಏನೋ ಒಂಥರ ಕ್ಲೀನ್ ಐತೆ ಮನೆ ಇವತ್ತು. ಏನು ಮಮ್ಮಿ ಏನೋ ಬೇರೆ ಮೇಲ್ಗಡೆ ಜೋಡಿಸ್ತಾ ಇದ್ದೀರಾ? ಇದೆಲ್ಲ ಇಷ್ಟೊಂದು ಗೂಡ್ಸ್ ಬಿದ್ದೈತಿ ಇಲ್ಲಿ. ಅದು ನೋಡಿ, ಏನೋ ನಮ್ಮ ಅಕ್ಕ ಜಲ್ದಿ ಬಾ ಅಂತ ಹೇಳಿದ್ರು. ಕೆಲಸ ಮಾಡ್ತವ್ರೆ, ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಮಾಡಿದ್ರೆ ಬೈದ್ಬಿಡ್ತಾರೆ ಮೇಲೆ. ಯಾಕಮ್ಮ ಅವ್ರವ್ರ ಕೆಲಸ ಮಾಡ್ತವ್ರೆ. ನಾನು ಒಂದು 5-10 ನಿಮಿಷ ಫೋನ್ ಚಾರ್ಜ್ ಆಗಿಬಿಟ್ಟು ನೋಡ್ಕೊಂಬರ್ತೀನಿ. ಕ್ರಿಕೆಟ್ ಆಡ್ತಾ ಇಲ್ಲ ಅಂದರೆ ರಿಟರ್ನ್ ಮನೆ ಕಡಿಕೆನೆ. ಸೀರಿಯಸ್ ಆಗಿ ಕೆಲಸ ಮಾಡ್ತವ್ರೆ. ಡಿಸ್ಟರ್ಬ್ ಮಾಡೋದು ಬೇಡ. ಮಧ್ಯದಿಗೆ ಕ್ಯಾಮ್ರಾ ತಗೊಂಡೋದ್ರೆ ಬೈದ್ಬಿಡ್ತಾರೆ. ಅಯ್ಯೋ ಹೋಗ್ಲಿ ಗಾಯ್ಸ್. ನಾನೀಗ ಹಾಲು ತೊಗೊಂಬರ್ಬೇಕಿತ್ತು. ಹಾಲೆಲ್ಲ ತೊಗೊಂಬಂದಿಟ್ಟು ಜಸ್ಟು ಟೀ. ನಾನು ಏನು ಹೇಳೋಗಿದ್ ನಾವು ಆ ಪುಟಿ ಏನೋ ತರ್ತೀನಿ ಸರ್ಪ್ರೈಸ್ ಅಂತ ಹೇಳೋಗಿದ್ದಲ್ಲ. ನಾನು ಮಾತಾಡ್ಸೇ ಇಲ್ಲ ಬಾಸ್ ಬೆಳಗ್ಗೆಯಿಂದ ನಿಮ್ನ. ಸುಳ್ಳು ಹೇಳ್ಬೇಡಿ ಬಾಸ್, ಬೆಳಗ್ಗೆನು ಮಾತಾಡ್ಕೊಂಡು ಹೋದ್ರಿ. ನಾನೇನ್ ತತ್ತೀನಿ ಎಂದೆ. ತತ್ತೀನಿ ಅಂತ ಹೇಳ್ದಲ್ಲ ಸೋನು. ನಾನು ಹೇಳ್ಬೇಕಾದ್ರೆ ಬೇಗ ಬಾ ಅಂತ, ಕಾಲೇಜಿಂದ ಬಾ ಅಂತ ಹೇಳಲ್ಲ. ನಾನು ಬೇಗ ಬಾ ಅಂದೆ, ಸರಿ. ಏನಾದ್ರು ತತ್ತೀನಿ ಅಂತ ಹೇಳುದ್ ನಾನು ನಿಮ್ಗೆ. ಹೌದು, ನೆನ್ಪಿಸ್ಕೋ ಏನ್ ತತ್ತೀನಿ ಅಂತ ಹೇಳ್ದೆ ಅಂತ. ಏನ್ ತತ್ತೀನಿ ಅಂದೆ? ಅದೇ ಚಾಕ್ಲೇಟ್ ಬನ್ನು. ಇಲ್ಲಿ ಸಿಗದ ಅದು? ಮಮ್ಮಿ ಅವತ್ತು ಕೇಳ್ತಾ ಇತ್ತು. ಮಮ್ಮಿ ನಮ್ಮೂರಲ್ಲೇ ಸಿಗತ್ತೆ, ತಂದು ಕೊಡ್ತೀನಿ ಬಿಡು. ಸರಿ, ದೀಪ ಎಲ್ಲ ಹಚ್ಚಿ ನಾನು ಅಂಗಡಿಯೆಲ್ಲ ಹಾಕೊಂಡು ನಾನು ತೊಗೊಂಬಿಟ್ಟು ಬರ್ತೀನಿ. ಬಿದ್ದೋಯ್ತು, ಕಾಲ್ಗೆ ಸಿಗಾಕತ್ತದು. ಹೋಗಿ ಅಂಗಡಿಯಲ್ಲಿ ಹಾಕೊಂಡು ಬರ್ತೀನಿ ನಿಧಾನಕ್ಕೆ. ಇವಾಗ ಜಸ್ಟ್ 7 ಆಗಿಲ್ಲ, 6:50 ಸಮಥಿಂಗ್ ಅನಿಸುತ್ತೆ. ಅದೇ ಗಾಡಿ ಹಾಕ್ಬೇಕಲ್ಲ, ಗಾಡಿ ಹಾಕ್ಬಿಡ್ತೀನಿ. ಹೋಯ್ತಾ ಇರೋದು ಇಟ್ಕ ನೋಡಲ್ಲಿ, ಹಾಲೇ ಬರ್ತಾ ಇರೋದು. ಈಗ ಜಸ್ಟ್ ಅಂಗಡಿ ಹತ್ರ ಬಂದೆ. ನಮ್ಮ ಅಪ್ಪ ಇದ್ರು ಇಷ್ಟೊತ್ತು, ಸೊ ಅದಕ್ಕೆ ನಾನು ಬಂದೆ. ಅವ್ರು ಇನ್ನೂ ಹೋಗಲ್ಲ, ಬಟ್ ಹೇಳಿದ್ದೀನಿ ಹೋಗಿ ಅಂತ. ಅವ್ರು ಇನ್ನೂ ಲೇಟ್ ಹೋಗೋದು. ಸೊ ಅಲ್ಲಿವರೆಗೂ ನಾನು ಹೋಗೋವರೆಗೂ ನಾನು ಇದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ತೀನಿ ನನ್ನ ಮನೆ ಹತ್ರ. ಎಲ್ಲ ಹೋಗ್ಬಿಟ್ಟ ನೋಡ್ಗ, ನಾವು ಲಾಗ್ ಮಾಡೋಕ್ಕೆ ಅಂತ ಫೋನ್ ಎತ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತೇ ಆಗಿಲ್ಲ ಅವನಿಗೆ. ಎಲ್ಲ ಹೋಗೋ ಈಚೆಗಡೆ ಬಂದೆ. ಎಲ್ಲ ಹುಡುಗ
ಹುಡುಗ ಫೋನ್ ಇಟ್ಬಿಟ್ಟು ಎಲ್ಲ ಹೋಗೋನೆ ಬಂದೇ ಇಲ್ಲ ಆಗಡಿತಾವ ನಾವು ಫೋನ್ ಎತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ ಪ್ರಶಾಂತ್ ಬಂದ ಇವಾಗ ಅವ್ನು ಎಲ್ಲಿ ಹೋಗಿದ್ನೋ ಗೊತ್ತಿಲ್ಲ ಇವಾಗ ಬರ್ತಾವನೆ ಅದೇ ಇವು ಹುಡುಗ ಎಲ್ಲಿ ಹೋಗೋನೋ ಗೊತ್ತಿಲ್ಲ ಅವ್ನು ಫೋನ್ ತಗೊಂಬಿಟ್ಟು ನಾವು ಲಾಗ್ ಮಾಡ್ತಾ ಇದ್ದೀವಿ ಆಗ್ಲಿಂದ ನಾನು ಎಲ್ಲವನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಮುನ್ನು ನನ್ನ 3 ಜನ ಮಾಡ್ತಾ ಇದ್ದೀವಿ ವಿಡಿಯೋ ಲೇ ಎಲ್ಲ ಇವ್ರ ಅಂಗಡಿಯವರು ಎಲ್ಲ ಹೋಗೋರಲ್ಲ ವಿಜಯ್ ಅವ್ರು ಹೇಗೆ ಬಂದವ್ರೆ ಎಲ್ಲ ಹೋಗೋರಲ್ಲ ಇವರು ಏನು ವೈಟಾಗಿ ಕಾಣ್ತಿಲ್ಲ ಇಷ್ಟೊಂದು ಮುಂದೆ ಕಡೆ ಕ್ಯಾಮ್ರಾ ಕೊಟ್ರೆ ಇಷ್ಟೊಂದು ವೈಟಾಗಿ ಕಾಣ್ತೀಯಲ್ಲ ಕಲರ್ ಚೇಂಜ್ ಮಾಡೋದಿಲ್ಲ ನಿಂಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ಬಂದೆ ಆಲ್ರೆಡಿ ಎಲ್ಲ ಮಮ್ಮಿ ಅಡುಗೆ ಮಾಡ್ತಾವ್ರೆ ನಾನು ಈಗ ಬಂದೆ 2-3 ಮಿನಿಟ್ಸ್ ಆಯ್ತು ಅಷ್ಟೇ ಬಂದು ಇದಕ್ಕಂತಾರೆ ನಮ್ಮ ಅಕ್ಕ ಅಲ್ಲೆಲ್ಲೋ ಕೆಲಸ ಮಾಡ್ತಾವ್ರೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಟಿ ವಿ ನೋಡ್ತಾವ್ರೆ ನಾನು ಬಂದಿದ್ದ ತಕ್ಷಣ ಸಡನ್ನಾಗಿ ಫೋನ್ ಇರಲಿಲ್ಲ ಕೈಯಲ್ಲಿಲ್ಲ ಅಂತ ತೋರಿಸಿವೆ ಇದೇನು ಇಲ್ವಲ್ಲ ಇಲ್ಲಿ ನೋಡ್ತಿದ್ದೀನಿ ಯಾರೂ ಇಲ್ವೇ ಇಲ್ಲ ಸಡನ್ನಾಗಿ ಡೋರಿಂದ ಬಂದಿದ್ದ ತಕ್ಷಣ ಏನೂ ಕಾಣಿಸ್ಲೇ ಇಲ್ಲ ನಾನು ಇವಾಗ ಫೋನೆಲ್ಲ ಇಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅದು ಏನೇನು ಮಾಡ್ತಾವ್ರೆ ಎಲ್ಲ ನೋಡ್ಕೊಂಬರ್ತೀನಿ ಇವಾಗ ಎಲ್ಲರದು ಊಟ ಜಸ್ಟ್ ಮುಗೀತು ಇದನ್ನ ಈಚೆ ಹಾಕ್ಬಿಟ್ಟಿದ್ದು ಹಿಂಸೆ ಇಡ್ತದೆ ಅಂತ ಮತ್ತೆ ಬಂದೈತೆ ಊಟ ಮಾಡಿಲ್ಲ ಅವಳು ನೀನ್ ಅವಳಿಗೆ ಊಟ ಮಾಡ್ಬಾರ್ದಾ ಹೋಗಾಕು ನೀನು ಓನರ್ ಕರ್ಕೊಂಬಂದ್ಬಿಡ್ತಾರೆ ಒಳಗಡೆ ಅದು ಎಲ್ಲರ ಮೇಲೂ ಊಟ ಮಾಡ್ಬೇಕಾದ್ರೆ ಎಲ್ಲರಿಗೂ ಹಿಂಸೆ ಇಟ್ಬಿಡ್ತದೆ ಅದಕ್ಕೆ ಇವಾಗ ತಗೊಂಡೋಯ್ತು ಹೋಗಪ್ಪ ಒರೆ ಈಚೆ ಹೋಗು ಹೋಗಲ್ಲ ಅದು ಇವಾಗ ಒಂದು ಹಾಫ್ ಆನ್ ಅವರ್ ಇಲ್ಲಿ ಎಲ್ಲಾದ್ರೂ ಕ್ಲೀನಿಂಗ್ ಪ್ರೋಗ್ರಾಮ್ ಇರಬೇಕು ಮೇಡಮ್ಗೆ ಬೆಳಗ್ಗೆಯಿಂದ ಚೆನ್ನಾಗಿ ಕ್ಲೀನಿಂಗ್ ಮಾಡೋರೆ ಎಲ್ಲಿ ಜಾಗ ಸಿಗಂಗಿಲ್ಲ ಯಾವ ಬೆಡ್ಶೀಟ್ ಎಲ್ಲ ಕಡೆನೂ ಗಲೀಜು ಮಾಡಿ ಬೆಳಗ್ಗೆಯಿಂದ ಕ್ಲೀನ್ ಮಾಡೋರೆ ಅದು ಬುದ್ಧಿ ಬಂದಿಲ್ಲ ಇರಲಿ ಮಾಡ್ತಾಯಿರಲಿ ಮಾಡಲಿ ಸೊ ನಾನು ಇವಾಗ ಊಟ ಎಲ್ಲ ಮುಗಿಸಿದಾಯ್ತು ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಅದಕ್ಕೆ ಅದನ್ನ ಬಿಟ್ನಲ್ಲ ಒಳಗಡೆ ಹಂಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಅಷ್ಟೇ ಇವಾಗ ನಾನು ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ನಾನು ಬರೋ ಮುಂಚೆನೇ ರೆಡಿ ಆಗಿಬಿಟ್ಟೈತೆಲ್ಲ ನಾನೇ ರೆಡಿ ಮಾಡಿಬಿಟ್ಟು ಹೋಗಿದ್ದೆ ನಾನೆಲ್ಲ ರೆಡಿ ಮಾಡಿಬಿಟ್ಟು ಈಚೆ ಹೋಗ್ಬಿಟ್ಟೆಲ್ಲ ನೀರು ತುಂಬಿಕೊಂಡು ಬಂದೆ ಹಂಗೆ ವ್ಲಾಗ್ ಮುಗಿಸ್ಕೊಂಡು ಒಳಗಡೆ ಎಲ್ಲ ಇವಾಗ ಲ್ಯಾಂಡ್ ಆಗೋಣ ಅಂತ ಬಂದೆ ಲ್ಯಾಂಡ್ ಆಗೋ ಮುಂಚೆ ಇವಾಗ ಸ್ವಲ್ಪ ಸತಾಯಿಸ್ತದೆ ನನಗೆ ಇದು ಮಲ್ಗಕ್ಕೆ ಬಿಡೋಲ್ಲ ಇದನ್ನು ಈಚೆ ಹಾಕ್ಬಿಟ್ಟು ಇದನ್ನು ಅದ್ರ ಜಾಗಕ್ಕೆ ಹಾಕಲಿಲ್ಲ ಅಂದರೆ ಹಿಂಸೆ ಇಡ್ತದೆ ಬತ್ತು ಹತ್ತು ಹೊಡಿ ಜಂಪು ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಜೈ ಶ್ರೀ ಕೃಷ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ